ನೀವು ನಿರ್ದೇಶಕನ ಕ್ಯಾಪ್ ತೊಟ್ಟಂಥ ಚಿತ್ರ ಮಂಜಿನ ತೆರೆ. ಹಾಂ, ಅಲ್ಲ, ಒಂದು ಶೆಡ್ಯೂಲ್ ಆಯಿತು. ಎರಡನೇ ಶೆಡ್ಯೂಲ್ಗೆ ಮಂಜುಳ ನಾ ಬರೋಲ್ಲ, ಡೇಟ್ ಇಲ್ಲ ನನಗೆ, ಬರೋಲ್ಲ. ನೀವು ಬರ್ತಿದ್ರು ಹೋಗೋದು, ಬೇರೆ ಹಾಕೊಂಡು ನಾನು ಮಾಡ್ತೀನಿ. ಅವಳ ಎದುರಿಗೆ ಚಾಲೆಂಜ್ ಮಾಡಿ ಸೀದಾ ಜಯಮಾಲ ಹತ್ರ ಬಂತು. ಅದಾದಮೇಲೆ ಪ್ರೆಷರ್ ಬಂತು 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 ಹೇಗೆ ಮಾಡ್ತೀನಿ, ಮಂಜುಳನ ಬಿಟ್ಬಿಟ್ಟು ಹೇಗೆ ಮಾಡ್ತೀವಿ, ಮಂಜುಳನೇ ಮಾಡಬೇಕು. ಅದು ಇದ್ದವರೆಗೂ ಅವನಿಂದ 3 ಕಾಸು ಸಹಾಯ ಆಗಿಲ್ಲ. ನಾನು ಶ್ರೀನಾಥನ ಸಪೋರ್ಟ್ ಮಾಡಿದ್ದೆ ನಾನು, ಅವನಿಗೆ ಮೇಕಪ್ ಹಾಕ್ಸಿದ್ದು ನಾನು. ನಾವು SF ಟೆಕ್ನಿಕಲ್ ಇದ್ದಾಗ ನಾಟಕದಲ್ಲಿ ಮಾಡಿದ್ದು ಮೇಕಪ್ ಹಾಕ್ಸಿದ್ದು ನಾನು. ಈಗಲೂ ಅವನು ಹೇಳ್ತಾನೆ, ಸ್ಟೇಜಲ್ಲಿ ಹೋದ್ರು ನಾಗೇಶ್ ಅವರು ಮೇಕಪ್ ಹಾಕ್ಸಿದ್ದು. 3 ಕಾಸು ಸಹಾಯ ಆಗಲಿಲ್ಲ. ಅದಾದಮೇಲೆ ಸುಮ್ಮನೆ ಯಾವುದೂ ಮಾಡಲ್ಲ ಅಂತ ಕೂತ್ಕೊಂಡು ದ್ವಾರಕೇಶು ಹೇಳಿ ಕಳಿಸ್ತಾನೆ, ನಾಗೇಶ ಬರೀ ಡೈರೆಕ್ಷನ್ ಅಂತ ಕೂತ್ಕೊಂಡು ಆಗಲ್ಲ, ನಾನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಅಸೋಸಿಯೇಟಾಗಿ ನೀವು ಮಾಡು ಅಂತ 2,000 ರೂಪಾಯಿ ಚೆಕ್ ಕೊಟ್ಟ. ಬೆಂಗಳೂರು ನಾಗೇಶ್ ಇದೆ, ಡೈರೆಕ್ಟ್ರ್ ಬೇಕಿಲ್ಲ ಅಂತ. ಈಗಲೂ ಇದೆ, ಪೇಪರ್ ಕಟಿಂಗ್ ಇದೆ. ನೂರೊಂದು ನೆನಪು. ನೀವು ನಿರ್ದೇಶಕನ ಕ್ಯಾಪ್ ತೊಟ್ಟಂಥ ಚಿತ್ರ ಮಂಜಿನ ತೆರೆ. ಹಾಂ, ಮಂಜಿನ ತೆರೆ ಮೆಮೊರಿಗಳು, ಅದರ ನೆನಪುಗಳೇನಾದ್ರು ಇದ್ರೆ ಸರ್, ಏನು ಸರ್? ಮಂಜಿನ ತೆರೆ ಆ್ಯಕ್ಚುಲಾಗಿ ನನಗೆ ಹಿಚ್ಕಾಕ್ ನಾವಲ್ ಟು ಕ್ಯಾಚ್ ಎ ಥೀಫ್ ಅಂತಂದ್ಬಿಟ್ಟು, ಓಕೆ, ಅದನ್ನು ನನಗೆ ಭಾಳ ಇಷ್ಟ ಆಗಿತ್ತು, ಮಾಡಬೇಕು ಇದು ಅಂತಂದ್ಬಿಟ್ಟು. ಕನ್ನಡದಲ್ಲಿ ಮಾಡಿದರೆ, ಯಾಕೆಂದರೆ ಎಲ್ಲರೂ ಇದು ಮಾಡ್ತಾರೆ, ಇದು ಒಂಥರ ಟೈಪು ಚೇಂಜ್ ಇರುತ್ತೆ ಅಂತಂದ್ಬಿಟ್ಟು ಶ್ರೀನಾಥ್, ಆಮೇಲೆ ಇವಳು ಮಂಜುಳ, ವಜ್ರಮಣಿ, ಎಲ್ಲ ಸ್ಟಾರ್ಗಳು ಇದ್ದಾರೆ. ತೂದೀಪ ಶ್ರೀನಿವಾಸು, ಶಕ್ತಿ ಪ್ರಸಾದ್, ನರಸಿಂಹರಾಜು, ಎಲ್ಲರೂ ಇದ್ದಾರೆ. ಶೂಟಿಂಗ್ ಏನೋ ಆಯಿತು, ಚೆನ್ನಾಗಾಯಿತು. ಅಲ್ಲ, ಒಂದು ಶೆಡ್ಯೂಲ್ ಆಯಿತು. ಎರಡನೇ ಶೆಡ್ಯೂಲ್ಗೆ ಮಂಜುಳ ನಾ ಬರೋಲ್ಲ, ಡೇಟ್ ಇಲ್ಲ ನನಗೆ, ಬರೋಲ್ಲ ಅಂತ. ನಾನೆಲ್ಲಮ್ಮ ನಾನು ಫಿಕ್ಸ್ ಮಾಡಿ ಹೇಳಿದ್ದೀನಿ ನಿನಗೆ, ಈ ಥರ ಮಾಡಿದ್ರೆ ಹೇಗೆ. ಇಲ್ಲ, ನಾ ಬರೋಲ್ಲ ಅಂತಂದ್ಬಿಟ್ಟು, ನೀವು ಬರ್ತಿದ್ರು ಹೋಗೋದು, ಬೇರೆ ಹಾಕೊಂಡು ನಾನು ಮಾಡ್ತೀನಿ. ಅವಳ ಎದುರಿಗೆ ಚಾಲೆಂಜ್ ಮಾಡಿದೆ. ಸೀದಾ ಜಯಮಾಲ ಹತ್ರ ಬಂದು ನೋಡಮ್ಮ ಹೀಗಾಗಿದೆ, ಇದು ಅವಳು ಶೂಟಿಂಗ್ ಮಾಡಿದ್ದೀನಿ, ಈಗ ಬರೋಲ್ಲ ಅಂತೇಳಿ ಅವಳನ್ನ ಬಿಟ್ಟು ನಿನ್ನ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ, ನಿಂಗೆ ಇಷ್ಟ ಆಯ್ತು ನೀವು ಮಾಡು. ಅಯ್ಯೋ ನಾಗೇಶ್ ಅವರೇ ಎಂದು ಮಾಡಿ ಅವಳನ್ನು ಇಟ್ಟು ಒಂದು ಸಾಂಗು ಶೂಟ್ ಮಾಡಿದೆ ಅಷ್ಟೆ. ಅದಾದಮೇಲೆ ಪ್ರೆಷರ್ ಬಂತು 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 ಹೇಗೆ ಮಾಡ್ತೀನಿ, ಮಂಜುಳನ ಬಿಟ್ಬಿಟ್ಟು ಹೇಗೆ ಮಾಡ್ತೀವಿ, ಮಂಜುಳನೇ ಮಾಡಬೇಕು. ನನ್ನ ಪ್ರೆಷರ್ ತಂದರು. ಸರಿ ಆಯಿತು, ಮಾಡಿ ಜಯಮಾಲಾಗೆ ನೋಡುವ ಹೀಗಾಗಿದೆ, ನಾನು ಏನು ಮಾಡೋಕ್ಕೆ. ಅವಳನ್ನು ಪಾಪ ಏನು ಮಾಡ್ತೀನಿ ನೀವು, ಅವಳನ್ನು ಹಾಕ್ಕೊಂಡೇ ಶೂಟ್ ಮಾಡಿದೆ ಸರ್, ಕಂಪ್ಲೀಟು ಶೂಟ್ ಮಾಡಿದೆ. ಕೊನೆಯಲ್ಲಿ ಆ್ಯಕ್ಚುಲಾಗಿ ಅಂದರೆ ಈ ಕಥೆಯಲ್ಲಿ ಯಾರನ್ನು ಹೀರೋ ಅಂತ ತಿಳ್ಕೊಂಡಿರ್ತೇವೋ ಅವನೇ ಹೀರೋ, ಇವನು ವಿಲನ್ನು. ಅಷ್ಟೆಲ್ಲ ಮಾಡೋದು ಶ್ರೀನಾಥ್ ನಾ ಮಾಡಲ್ಲ ಅಂದ್ಬಿಟ್ಟ. ಅಲ್ಲಿಗೆ ನಾನು ಹೋಯ್ತು, ನನ್ನ ಕತೆ ಹೋಯ್ತು. ಇದ್ದಿದ್ದೇ ಅದು ಏನು, ಹೀರೋಗೆ ಬಿಗಿನಿಂಗಿಂದ ಮಾಡ್ಕೊಂಬರ್ತೀವಿ. ಒಂದು ಕಂಪ್ಲೀಟ್ ನರಸಿಂಹರಾಜು ಇಂದ ಹಿಡಿದು, ತೂದೀಪ ಇಂದ, ವಜ್ರಮನಿಂದ ಹಿಡಿದು ಎಲ್ಲರನ್ನೂ ವಿಲನ್ ಥರನೇ ಮಾಡಿ ಇವನು ಹೀರೋ ಆಗಿ ಮಾಡಿರ್ತೀನಿ. ಲಾಸ್ಟಲ್ಲಿ ಅವರುಗಳೆಲ್ಲ ಇವನು ಇದು ಮಾಡ್ತಾರೆ, ಟ್ವಿಸ್ಟ್ ಅದಕ್ಕೆ ಇಷ್ಟ ಆಗಿತ್ತು, ನಾನು ಮಾಡಿದೆ. ಇವನು ನಾನು ಮಾಡಲ್ಲ ಆಗೋಗಿದೆ ಪಿಕ್ಚರು. ಏನು ಮಾಡ್ತೀರಿ, ಲಾಸ್ಟ್ ಮಿನಿಟು ಪುನಃ ಕತೆ ಚೇಂಜ್ ಮಾಡಿ ಅವನೇ ಹೀರೋ, ಅವನು ಯಾರೋ ಬೇರೆ ಅಂತ ನನಗೆ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಾಗಿ ಪಿಕ್ಚರು ದುಡ್ಡು ಬಂತು, ಪ್ರೊಡ್ಯೂಸರ್ಗೆ ದುಡ್ಡು ಬಂತು, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅಲ್ಲ ಸರ್, ನೀವು ಕತೆ ಹೇಳಬೇಕಾದ್ರೆ ಇವಾಗ ಹೇಳಿದ್ದೀನಿ ಸರ್, ಮತ್ತೇನಕ್ಕೆ ಅದು ಹೇಳಿದ್ದೀನಿ. ಕತೆ ಹೇಳಿಬಿಟ್ಟು ಹಾಗೆಲ್ಲ ಕತೆ ಹೇಳಿ ಇದು ಮಾಡೋದು, ಅದು ಹೇಳಿಬಿಟ್ಟು ಕ್ಯಾಚ್ ಎ ಥೀಫ್ ಅಂತ ಹೆಚ್ಚಾಗ್ತದೆ. ಇದು ಸ್ಟೋರಿ, ಇದು ಸಸ್ಪೆನ್ಸ್ ಇದು ಬರುತ್ತೆ. ಹ್ಞೂ ಅಂತಂತ ಒಪ್ಕೊಂಡು ಕೊನೆಯಲ್ಲಿ ಕೈ ಕೊಟ್ಬಿಟ್ಟು. ಅದು ಇದ್ದವರೆಗೂ ಅವನಿಂದ 3 ಕಾಸು ಸಹಾಯ ಆಗಿಲ್ಲ. ನಾನು ಶ್ರೀನಾಥನ ಸಪೋರ್ಟ್ ಮಾಡಿದ್ದೆ ನಾನು, ಅವನಿಗೆ ಮೇಕಪ್ ಹಾಕ್ಸಿದ್ದು ನಾನು. ನಾವು SF ಟೆಕ್ನಿಕಲ್ ಇದ್ದಾಗ ನಾಟಕದಲ್ಲಿ ಮಾಡಿದ್ದು ಮೇಕಪ್ ಹಾಕ್ಸಿದ್ದು ನಾನು. ಈಗಲೂ ಅವನು ಹೇಳ್ತಾನೆ, ಸ್ಟೇಜಲ್ಲಿ ಹೋದ್ರು ನಾಗೇಶ್ ಅವರು ಮೇಕಪ್ ಹಾಕ್ಸಿದ್ದು. 3 ಕಾಸು ಸಹಾಯ ಆಗಲಿಲ್ಲ. ಅದಾದಮೇಲೆ ಚೆನ್ನಾಗಿ ಹೋಗಲಿಲ್ಲ. ಆಗಲೂ ನೀನು ಹೇಗಿದೆಯಾ, ನೀನು ಏನು ಮಾಡ್ತೀಯ ಅಂತ ಕೇಳಲಿಲ್ಲ. ಅದು ಮಂಜಿನ ತೆರೆ ಅಂತಂದರೆ ಮಂಜಿನ ತೆರೆ ಮಂಜು ಸುರಿದೋಯ್ತು. ಆಮೇಲೆ ಮತ್ತೆ ಯಾಕೆ ಸರ್ ಯಾವ ಸಿನಿಮಾನೂ ಮಾಡಲಿಲ್ಲ ನೀವು ನಿರ್ದೇಶನ? ಆ್ಯಕ್ಚುಲಾಗಿ ಸರ್, ಆ್ಯಕ್ಚುಲಿ ಬಂದು
ಅದಾದಮೇಲೆ ಸುಮ್ಮನೆ ಯಾವುದು ಮಾಡಲ್ಲ ಅಂತ ಕೂತ್ಕೊಂಡು ದ್ವಾರಕೇಶು ಹೇಳಿ ಕಳಿಸ್ದ. ದ್ವಾರಕೇಶು ನನಗೆ ಭಾಳ ಒಳ್ಳೆ ಫ್ರೆಂಡು. ನಾಗೇಶ ಬರೀ ಡೈರೆಕ್ಷನ್ ಅಂತ ಕೂತ್ಕೊಂಡು ಆಗಲ್ಲ, ನಾನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಅಸೋಸಿಯೇಟಾಗಿ ನೀವು ಮಾಡು ಅಂತ 2,000 ರೂಪಾಯಿ ಚೆಕ್ ಕೊಟ್ಟ. ಈಗ 40,000 ರೂಪಾಯಿ 40 ವರ್ಷದಿಂದ ಚೆಕ್ ತೊಗೊಂಬಂದೆ. ಮಲ್ಕೊಂಡ್ರೆ ನಿದ್ದೆನೇ ಬರಲಿಲ್ಲ. ಡೈರೆಕ್ಷನ್ ಮಾಡಿಬಿಟ್ಟು ನಾನು ಪುನಃ ಅಸೋಸಿಯೇಟ್ ಡೈರೆಕ್ಟರ್ ಮಾಡೋದು ವಾಪಸ್ ತೊಗೊಂಡು ಹೋದೆ. ದ್ವಾರಕಿ ತಗೊಳ್ಳೋಯ್ದು, ಏನಾದ್ರು ಪಾತ್ರ ಇದ್ದರೂ ಕೂಡ ನನಗೆ ನಾ ಮಾಡೋದು. ಲೈ ಮುಟ್ಟಾಳ, ನಿಂಗೆ ಬುದ್ಧಿ ಇಲ್ಲ, ಹೋಗೋದು ತೊಗೊಂಡು ಹೋಗೋ, ಚೆಕ್ ತೊಗೊಂಡು ಹೋಗ್ತೇವೆ, ಕೆಲಸ ಮಾಡೋದು. ಇಲ್ಲ ನಾ ಮಾಡಲ್ಲ. ಅದಾದಮೇಲೆ ಭಾಳ ದಿವಸ ಮಾಡಲಿಲ್ಲ. ಕೊನೆಗೆ ಪುನಃ ವಿಧಿ ಹೇಳ್ಕೊಂಬಂತು. ಸೋಮಶೇಖರ್ ಹತ್ರ ಭಾಳಷ್ಟು ಪಿಕ್ಚರ್ ಮಾಡೋದು. ಸೋಮಶೇಖರ್ ಭಾಳಷ್ಟು ಜನ ಮಾಡಿದ ಪಿಕ್ಚರ್ಗಳೆಲ್ಲ ಇದು ಮಾಡಿ. ಏನು ಅಂದರೆ ಪೇಪರ್ನಲ್ಲೂ ಕೂಡ ಬೆಂಗಳೂರು ನಾಗೇಶ್ ಇದೆ, ಡೈರೆಕ್ಟ್ರ್ ಬೇಕಿಲ್ಲ ಅಂತ ಈಗಲೂ ಇದೆ, ಪೇಪರ್ ಕಟಿಂಗ್ ಇದೆ. ನಾನು ಇದೆಯಾ ಸರ್? ಇದೆ ಆ ಥರ ಬೇಕಾದಷ್ಟಿದೆ ಕಟಿಂಗ್ಸ್ಗಳು. ಬಟ್ ಅದೇ ಜೀವನ ಅಂತ ಹೇಳಿದ್ನಲ್ಲ, ಕಷ್ಟ ಸುಖಗಳು ಬಂದೇ ಬರುತ್ತೆ, ಇದು ಮಾಡುತ್ತೆ. ಬಟ್ ಸೀರಿಯಲ್ಗಳು ನನಗೆ ಭಾಳ ಹೆಲ್ಪ್ ಮಾಡುತ್ತೆ. ಸೀರಿಯಲ್ಗಳಲ್ಲಿ ಏನಿಲ್ಲ ಅಂದರೂ ಒಂದು 400 400 ಡೇಸು 500 ಡೇಸು ಶೂಟಿಂಗು. ಅದೇ ನನ್ನ ಈ 10 ವರ್ಷದಲ್ಲಿ ನಾನು ಕಾಪಾಡಿದ್ದು ಸರ್. ಆಮೇಲೆ ಅಭಿಮಾನಿಗಳು ಸಂಘದವರು ಕರೀತಾರೆ, ಏನೋ ಒಂದು ಕವರ್ನಲ್ಲಿ ಇಟ್ಕೊಡ್ತಾರೆ, ಮಾಡ್ತಾರೆ, ಅಷ್ಟೇ. ಅದು ಯಾವ ಥರವಾದ ನನಗೆ ಜೀವನ ನಡೆಸೋಕ್ಕೆ ಯಾವುದೂ ತೊಂದರೆ ಆಗಿಲ್ಲ ದೇವ್ರ ದಯದಿಂದ. ಸರ್, ನಾವು ಸಿನಿಮಾದವರು ಈ ಏರಿಳಿತಗಳು, ಕಷ್ಟಗಳು, ಸೋಲುಗಳು, ಅವಮಾನಗಳು ಎಲ್ಲ ಸಹಿಸ್ಕೊಂಡ್ಬರ್ತೀವಿ. ಅದೊಂಥರ ನಮಗೆ ಇಮ್ಯುನಿಟಿ ಬಂದ್ಬಿಟ್ಟಿದೆ ಅದು. ಆದರೆ ಮನೆಯವರು, ನಿಮ್ಮ ಶ್ರೀಮತಿ, ಅಂದರೆ ಯಾರದೇ ಸಿನಿಮಾದವ್ರ ಮನೆಯಲ್ಲಿ ಫ್ಯಾಮಿಲಿ ಇರ್ಬೋದು, ಈ ಇನ್ಸೆಕ್ಯೂರಿಟಿ ಫೀಲ್ಡಲ್ಲಿ ಆ ಏರಿಳಿತಗಳನ್ನ ತಡ್ಕೊಂಡು ಸಂಸಾರ ನಡೆಸೋದಿದೆಯಲ್ಲ ಸರ್, ಹ್ಯಾಟ್ಸ್ ಆಫ್ ಸರ್ ಅವ್ರಿಗೆ. ನಾವು ಎಲ್ಲೂ ಡಿಮ್ಯಾಂಡ್ ಮಾಡಿಲ್ಲ ಸರ್. ಯಾವ ಎಲ್ಲಿ ಹೋದರು, ಏನು ಮಾಡಿದ್ರು, ನೀ ಏನು ಕೊಡ್ತೀಯ ಕೊಡಪ್ಪ ಸಾಕು, ನಾವು ದೇವರು ಅಷ್ಟೇ ನನಗೆ ಕೊಟ್ಟಿರೋದು, ಅಷ್ಟು ಸಾಕು ನನಗೆ. ಅದ್ರಲ್ಲಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನೋ ಇಷ್ಟು ಕೊಡ್ತಾರೆ ಅಂತ ಅಂದ್ಕೊಂಡು ಇದನ್ನು ಕೊಡ್ತು ಅಂದರೆ ಡಿಸಪಾಯಿಂಟ್ ಆಗುತ್ತಲ್ಲ ಅಲ್ವಾ. ಅದಕ್ಕೋಸ್ಕರ ಜೀವನ ನಡೀತಾ ಇದೆ. ಬಟ್ ಏನು ನಿಮಗೆ ಪುನಃ ಅದೇ ಹೇಳಬೇಕು ಅಂದರೆ, ಆರೋಗ್ಯ ಕೊಟ್ಟಿದ್ದಾನೆ ದೇವರು. ಒಳ್ಳೆ ನಿದ್ದೆ ಬರುತ್ತೆ ಫಸ್ಟ್ ಕ್ಲಾಸಾಗಿ. ಏನು ಸಾಯಂಕಾಲ ಆಯಿತು ಅಂದರೆ ರಾತ್ರಿ 8 ಗಂಟೆಗೆ ಒಂದು ಪೆಗ್ಗು ಇದನ್ನು ತೊಗೋತೀನಿ, ಊಟ ಮಾಡ್ತೀನಿ, ಮಲಗ್ತೀನಿ ಆರಾಮ್. ಬೆಳಗ್ಗೆ 5 ಗಂಟೆಗೆ ಹೇಳೋದು. ಯಾವ ಥರವಾದ ತೊಂದರೆನೂ ಇಲ್ಲ, ಏನೂ ಇಲ್ಲ. ಒಂದು ಪೆಗ್ಗು ವಾರಕ್ಕೋ ದಿವಸಕ್ಕೋ 2 ದಿವಸಕ್ಕೊಂದ್ಸತಿನೋ 3 ದಿವಸಕ್ಕೊಂದ್ಸತಿನೋ? ಪೆಗ್ಗು ವಾರಕ್ಕೊಂದ್ಸತಿನ ಯಾವ ಥರ? ಒಂದು ಪೆಗ್ ತೊಗೋತೀನಿ ಅಂದ್ರಲ್ಲ, ಡೈಲಿನಾ? ಡೈಲಿ. ವಿಸ್ಕಿನೋ ಬ್ರ್ಯಾಂಡಿನೋ? ಏನು ಸರ್ ಅದು? ಬ್ರ್ಯಾಂಡಿ. ಓಕೆ ಸರ್ 60 ವರ್ಷದಿಂದ ತಗೋತಾ ಇದ್ದೀನಿ. 60 ಇಯರ್ಸಿಂದ. ಏನು ಅಯ್ಯೋ ಅದರದ್ದೇ ದೊಡ್ಡ ಕಥೆಗಳು. ಹಿಂದೆ ಮಡ್ರಾಸಲ್ಲಿ ಪ್ರೊಹಿಬಿಷನ್ನು ಆಲ್ಕೋಹಾಲ್ ಇತ್ತು. ನಾವು ಯಾವುದೋ ಒಂದು ಕೆಲಸಕ್ಕೋಸ್ಕರ ನಮ್ಮ ಫ್ರೆಂಡ್ಸು ಎಲ್ಲ ಹೋಗಿದ್ದು. ಅಲ್ಲಿ ಹೋಗಿ ಸರಿ ಕುಡಿಬೇಕು ಅಂತಂದ್ಬಿಟ್ಟು ಪ್ರೊಹಿಬಿಷನ್ ಇದೆಯಲ್ಲ, ಏನು ಮಾಡೋದು? ಕಡೆ ಕಾರ್ ನಿಲ್ಲಿಸಿದಾಗ ಒಬ್ಬ ವ್ಯಕ್ತಿ ಬಂದ. ಸರ್ ಡ್ರಿಂಕ್ಸ್ ಇದೆ ಬೇಕಂತ. ನಮಗೆ ಡ್ರಿಂಕ್ಸ್ ಇದೆ ಎಲ್ಲಿ, ಹೇಗೆ? ಸೀಲು ಸರ್ ಕಂಪ್ಲೀಟು ಇದ್ರದ್ದು ಎಕ್ಸೈಸ್ ಡ್ಯೂಟಿದು ಇದ್ರದ್ದು ಸೀಲ್. ಎಷ್ಟು ಒಂದು ಅದೆಷ್ಟೋ ಹೇಳ್ದ, 400-500 ದಿನ ಹೇಳ್ದ. ತೊಗೊಂಡು ರೂಮಿಗೆ ಬಂದು ಖುಷಿ ಎಲ್ಲ ಕೂತ್ಕೊಂಡು ಫುಡ್ಡಿಗೆಲ್ಲ ಆರ್ಡ್ರ್ ಮಾಡಿಬಿಟ್ಟು ಓಪನ್ ಮಾಡಿ ಹಾಕ್ಕೊಂಡು ಕುಡಿದ್ರೆ ನೀರು ಕುಡ್ದಂಗಿದೆ. ಇದೇನು ಇದು ನೀರು ಕುಡ್ದಂಗೆ ಇದೆಯಲ್ಲ, ಇದು ಪುನಃ ಪೂರ್ತಿ ಕುಡಿದ್ರು ಏನು ನೀರು ಸರ್ ಅದು. ಫಿಲ್ ಮಾಡಿಕೊಟ್ಬಿಟ್ಟಿದ್ದಾರೆ. ಎಕ್ಸೈಸ್ ಇದನ್ನೆಲ್ಲ ಅಂಟಿಸ್ಬಿಟ್ಟು ಕೊಟ್ಟಿದ್ದಾನೆ. ಅಯ್ಯೋ ದೇವ್ರೆ, ಫುಲ್ಲು ನೀರು. ಇದೇನು ಬಂತು. ಅದೇ ಥರ ನಾನು ತುಂಬಿದ ಕೂಡ ಮಾಡೋ ಟೈಮಲ್ಲಿ ನಮ್ಮ ವೀರಸ್ವಾಮಿಯವರು ಬರೋರು, ವಾರಕ್ಕೊಂದ್ಸಲಿ ಬರೋರು, ಫ್ಲೈಟಲ್ಲಿ ಬರುವಾಗ 1 ಬಾಟ್ಲು ತೊಗೊಂಬರೋದು. ಆಗಲೂ ಪ್ರೊಹಿಬಿಷನ್ ಇದ್ದಿದ್ದು.
ಅವತ್ತು ಬರೋ ಇದರಲ್ಲಿ ಜೆ ಕೆ ವೆಂಕಟೇಶ್ ನಾಗೇಶ ಇವರು ವೀರಸ್ವಾಮಿಯವರು ಬರ್ತಾ ಇದ್ದಾರೆ, ಬಾಟ್ಲು ತರ್ತಾ ಇದ್ದಾರೆ, ಸಾಯಂಕಾಲ ಹೋಗೋಣ, ಇಬ್ಬರು ಹೋಗೋಣ ಅಂತ. ನಮಗೂ ಇದು ಏನೋ ಖುಷಿ. ಸರಿ, ಸಾಯಂಕಾಲ 7 ಗಂಟೆ ಹೊತ್ತಿಗೆ ಹೋದರು. ಅವ್ರನ್ನು ನಮಸ್ಕಾರ ಎಲ್ಲ ಮಾಡ್ತು. ಆಮೇಲೆ ಹೆಂಗೆ ಕುಡುಂಬ ಇದು ಅಂತಂದರು. ಅವ್ರು ತಮಿಳಲ್ಲೇ ಮಾತಾಡ್ತಾ ಇದ್ದು ವೀರಸ್ವಾಮಿಯವರು. ಸೊ ಬಾಕ್ಸ್ ತೆಗೆದ್ರು, ಫುಲ್ ಬಾಟ್ಲು, ಯಾವುದು ವಿಸ್ಕಿ ಬಾಟ್ಲು ತಗೊಂಡು ಕೊಟ್ಟರು. ಬಿದ್ದೋಯ್ತು, ಒಡೆದೋಯ್ತು, ಫುಲ್ ಹೊಡೆದೋಯ್ತು. ಅಯ್ಯಯ್ಯೋ ಏನು ಅದು ಹೇಗೆ ತೆಗಿಯೋದು, ಅರ್ಧ ಬಾಟ್ಲು ಒಡಗಿರೋದು, ಅದರಲ್ಲಿ ಗ್ಲಾಸು ಇದೆ, ಇದು ಹೇಗೆ ಅಂತ ಎಂಥ ಕೆಲಸ ಮಾಡಿಬಿಟ್ಟೆ. ಯಾರಿಗೂ ಇಲ್ವಲ್ಲ ಇದು ಅಲ್ಲ, ಇದೊಂದು ಸುಮ್ಮನೆ ಒಂದು ನಗೋಕ್ಕೋಸ್ಕರ ಇದೆಲ್ಲ. ಯಾವ ವೀರಸ್ವಾಮಿಯವರು ಒಬ್ಬ ನಿರ್ಮಾಪಕನಾಗ ಹೇಗೆ ಸರ್, ಅವ್ರ ಜೊತೆಗೆ ಏನಾದರೂ ಒಡನಾಟ ಇತ್ತ ನಿಮಗೆ? ಅದು ವೀರಸ್ವಾಮಿಯವರೊಂದಿಗೆ ಒಡನಾಟ ಇತ್ತ? ಒಬ್ಬ ನಿರ್ಮಾಪಕರಾಗಿ ಹೇಗೆ ಅವರು? ಇಲ್ಲ, ಒಳ್ಳೆ ವ್ಯಕ್ತಿ ನಿಜವಾಗ್ಲೂ. ಅವರು ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ಡಿಸ್ಟ್ರಿಬ್ಯೂಟರು, ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ರು. ಬಟ್ ಅವರುಗಳೆಲ್ಲ ನಮಗೆ ಅಷ್ಟು ಪರಿಚಯಗಳಿಲ್ಲ, ಇರಲಿಲ್ಲ. ಯಾಕೆಂದರೆ ನಮಗೇನಿದ್ರು ನಮ್ಮ ಸ್ಟೇಜೇ ಬೇರೆ, ಏನಿದ್ರು ಇಂಥವರು ಅಂತ ಅಷ್ಟೇ. ಫಂಕ್ಷನ್ ಆಯಿತು ಅಂದರೆ ಅಲ್ಲಿ ಬರೋರಲ್ಲ, ಅಲ್ಲಿ ಮೀಟ್ ಮಾಡೋ ಇದು ಮಾಡೋ ಅಷ್ಟೇ. ಸರ್, ಹಾಗೆ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಲೀಲಾವತಿ ಅಮ್ಮ ಅವರು. ಹೌದು. ಸೊ ಲೀಲಾವತಿ ಅಮ್ಮ ಅವರು ನಿಮಗೆ ಒಂದು ನಿಮ್ಮ ಒಳಗಡೆ ಇದ್ದ ಒಂದು ಅಭ್ಯಾಸನ ಬಿಡಿಸೋದಕ್ಕೆ ಪ್ರಮುಖ ಕಾರಣವಾದರು. ಆ ಘಟನೆ ಬಗ್ಗೆ ಹೇಳಿ ಸರ್. ಅದು ಲೀಲಾವತಿಯವ್ರನ್ನ ನಾನು ನೋಡಿದ್ದು ತುಂಬಿದ ಕೊಡ ಪಿಕ್ಚರ್ನಲ್ಲಿ. ಅವರಿಗೆ ಪ್ರತಿಯೊಬ್ಬರೂ ಗೌರವ ಕೊಟ್ಟೆ ಮಾತಾಡಿಸೋರು. ನನಗಾಗ 24-25 ವರ್ಷ. ಎಲ್ಲರ ಥರ ನಾನು ಸಿಗರೇಟ್ ಸೇದಬೇಕು ಅಂತಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಸೇದ್ವಿ ನೀವು ಸಿಗರೇಟು? ಸರಿ ತಗೊಂಡೆ, ಸೇದಿ. ಉಪ್ಪು ಅನ್ನೋದು ಬಿಡೋದು, ಇದರಲ್ಲಿ ಏನೂ ಇಲ್ವಲ್ಲ, ಎಂಥದ್ದು ಇದು? ಇಲ್ಲ, ಸೇದ್ತಾ ಗೊತ್ತಾಗುತ್ತೆ. ಅದಾದಮೇಲೆ ಅಭ್ಯಾಸ ಆಯಿತು. ಒಂದು ದಿವಸ ಶೂಟಿಂಗು ಇದರಲ್ಲಿ ಶುರುವಾಗಿ ಮುಂಚೆ ನಿಂತಿದ್ದೀನಿ, ಸಿಗರೇಟ್ ಸೇದ್ತಾ ಇದ್ದೀನಿ. ಹಿಂದ್ಗಡೆಯಿಂದ ಲೀಲಾವತಿ ಅವ್ರು ಬಂದರು. ನಾಗೇಶ್ ಅವರೇ ಅಂದರು. ತಕ್ಷಣ ಅಕ್ಕ ಏನದು? ಅದು ಏನಿಲ್ಲ ಎಲ್ಲ ತೋರಿಸಿ. ಸಿಗರೇಟ್ ಸೇದ್ತಿದ್ದೀರ? ಎಷ್ಟು ವಯಸ್ಸು ನಿಮಗೆ? 25 ವರ್ಷ. ಇನ್ನು ಎಷ್ಟು ವರ್ಷ ಬಾಳಬೇಕು ನೀವು? ಸಿಗರೇಟ್ ಸೇದಿದ್ರೆ ತೊಂದರೆ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿಲ್ವಾ? ಅಕ್ಕ ಅದು ಅವರು ನೋಡಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇನ್ಮೇಲೆ ನೀವು ಸಿಗರೇಟ್ ಸೇದು ಕೊಡು. ನೀವು ಚೆನ್ನಾಗಿ ಬಾಳಬೇಕು ಅಂತಂದರೆ ಸಿಗರೇಟ್ ಸೇದು ಕೊಡು. ಸೇದಲ್ಲ ಅಂತ ನನಗೆ ಭಾಷೆ ಕೊಡಿ ಅಂತ. ಅಕ್ಕ ಆಯಿತು ಅಕ್ಕ, ಇನ್ಮೇಲೆ ನಾನು ಸೇದೋದು. ಸರ್, ಅದುವರೆಗಿಂದ ಇದುವರೆಗೂ ನಾವು ಸಿಗರೇಟ್ ಸೇದಿಲ್ಲ. ಅವರು ಏಕೆಂದರೆ ನನ್ನ ಕಂಡ್ರೆ ಒಂಥರ ತಮ್ಮನ ಥರ ನನ್ನ ನೋಡೋರು. ಈಗ ಮೊನ್ನೆ ಅವರು ಸಾಯೋಕ್ಕೆ ಮುಂಚೆ ಅವ್ರ ಮನೆಗೆ ಹೋಗಿದ್ದು, ನಾನು ಹೆಂಡತಿ ಹೋಗಿದ್ದು. ಏನು ಕೈ ಹಿಡ್ಕೊಂಡು ಬಿಡ್ತಾ ಇಲ್ಲ, ಏನಾದರೂ ಬಿಡ್ತಾ ಇಲ್ಲ. ನಾಗೇಶ್ ಅವರೇ ಏನು ಹೇಗಿದ್ದೀರಿ ಇದು ಅವ್ರದ್ದೈದಿಂದನೇ ಏನೋ. ಪ್ರತಿ ತಿಂಗಳು ನಮ್ಮ ವಿನೋದ್ ನನಗೆ 3,000 ರೂಪಾಯಿ ಕಳಿಸ್ತಾರೆ. 1ನೇ ತಾರೀಕು ದೇವರು ಹೂವು ತಪ್ಪೋದು 1ನೇ ತಾರೀಕು. ನಾನು ಯಾಕಪ್ಪ ಇದು? ಅಮ್ಮ ಹೇಳಿದ್ದಾರೆ ನಾಗೇಶ್ ಅವ್ರಿಗೆ ಏನು ಮಾಡಬೇಕು ಅಂತ. ಪ್ರತಿ ತಿಂಗಳು ಬರ್ತದೆ. ಮರೆಯೋಕ್ಕಾಗತ್ತೆ ಸರ್ ಅವ್ರನ್ನ? ಅದ್ಭುತ ಸರ್, ಅದ್ಭುತ. ಸುಮಾರು ಒಂದು 200 ಚಿತ್ರಗಳ ಮೇಲೆ ಮಾಡಿದ್ದೀನಿ ಸರ್. 200 ಚಿತ್ರಗಳ ಮೇಲೆ ಮಾಡಿದ್ರೆ ಸುಮಾರು ಒಂದು 40-50 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದೀರ. ಯಾಕೆ ಸರ್ ಎಲ್ಲೂ ನಮ್ಮ ಸರ್ಕಾರದ ಕಣ್ಣಿಗೆ ಒಂದು ಪ್ರಶಸ್ತಿ ಅನ್ನೋ ಪುರಸ್ಕಾರ ನಾಗೇಶ್ ಅವರು ಕೊಡಬೇಕು ಅಂತ ಅನಿಸಿಲ್ಲ ಇನ್ನು?